ಸ್ನೇಹಿತರೆ, ನಮಸ್ಕಾರ. ಇಂದು ನಾವು ಮಾತನಾಡುವ ವಿಷಯವೇನೆಂದರೆ ರಾಮಾಯಣದ ಒಂದು ಅನನ್ಯ ಪಾತ್ರದ ಬಗ್ಗೆ. ಅವನು ಮನುಷ್ಯನಲ್ಲ, ದೇವನಲ್ಲ, ಆದರೆ ಒಬ್ಬ ಮಹಾನ್ ಹಕ್ಕಿ. ಆತನ ಹೆಸರೇ ಜಟಾಯು. ಧರ್ಮಕ್ಕಾಗಿ ತನ್ನ ಜೀವನವನ್ನೇ ಬಲಿಕೊಟ್ಟ ವೀರ. ಈ ಕತೆ ಕೇವಲ ಪೌರಾಣಿಕ ಘಟನೆಯಲ್ಲ, ಇದು ನಿಷ್ಠೆ, ಧೈರ್ಯ ಮತ್ತು ಸತ್ಯಕ್ಕಾಗಿ ಹೋರಾಡುವ ಶಕ್ತಿ ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಿದೆ. ಜಟಾಯು ಜನಿಸಿದವರು ಅರುಣ, ಅಂದರೆ ಸೂರ್ಯದೇವರ ಸಾರಥಿ. ಅವನಿಗೆ ಒಂದು ಸಹೋದರನಿದ್ದ, ಸಂಪಾತಿ. ಇವರಿಬ್ಬರು ಶಕ್ತಿಶಾಲಿ ಗರುಡ ವರ್ಗದ ಪಕ್ಷಿಗಳು. ಇವರ ತಂದೆ ಕಶ್ಯಪ ಮಹರ್ಷಿ, ತಾಯಿ ವಿನತಾ. ಇದರಿಂದ ಜಟಾಯು ಮತ್ತು ಗರುಡ ಇಬ್ಬರೂ ಸಂಬಂಧಿಕರು. ಇವರಲ್ಲಿ ಧೈರ್ಯ, ವೇಗ ಮತ್ತು ದೇವತೆಯ ಶಕ್ತಿ ತುಂಬಿತ್ತು. ಒಮ್ಮೆ ಬಾಲ್ಯದಲ್ಲಿ ಜಟಾಯು ಮತ್ತು ಸಂಪಾತಿ ಸೂರ್ಯನ ಕಡೆ ಹಾರಲು ಹೋಗಿದ್ದರು. ಆದರೆ ಜಟಾಯು ಹೆಚ್ಚು ಹೊತ್ತು ಮೇಲೇರಿದಾಗ ಬಿಸಿ ತಾಪದಿಂದ ಸುಟ್ಟು ಬೀಳುತ್ತಿದ್ದಾಗ ಆಗ ಸಂಪಾತಿ ತನ್ನ ರೆಕ್ಕೆಗಳನ್ನು ಹರಡಿ ಅವನನ್ನು ರಕ್ಷಿಸಿದ. ಆದರೆ ಸಂಪಾತಿಯ ರೆಕ್ಕೆಗಳು ಸುಟ್ಟು ಅವನು ಹಾರಲಾಗಲಿಲ್ಲ. ಈ ಘಟನೆ ಇಬ್ಬರ ಜೀವನಕ್ಕೂ ಬದಲಾವಣೆ ಬಿಂದು ಆಯಿತು. ಅನೇಕ ವರ್ಷಗಳ ನಂತರ ಜಟಾಯು ಅಯೋಧ್ಯೆಯ ರಾಜ ದಶರಥನ ಸ್ನೇಹಿತನಾಗಿದ್ದ. ಅವರು ಇಬ್ಬರು ವೀರ ಯೋಧರು. ದಶರಥ ಯುದ್ಧದಲ್ಲಿ ಇದ್ದಾಗ ಜಟಾಯು ಅವನಿಗೆ ಸಹಾಯ ಮಾಡಬೇಕೆಂಬ ಕಥೆಗಳಿವೆ. ಆದುದರಿಂದಲೇ ರಾಮನನ್ನು ನೋಡಿದಾಗ ಜಟಾಯು ಪಿತೃ ಪ್ರೀತಿ ತೋರಿಸಿದ. ಅವನ ಕಣ್ಣಲ್ಲಿ ರಾಮ ಕೇವಲ ದೇವತೆಯಲ್ಲ, ದಶರಥನ ಮಗ, ತಾನೇ ಕಾಪಾಡಬೇಕಾದ ಪೌತ್ರ. ಒಂದು ದಿನ ರಾಮ ಮತ್ತು ಲಕ್ಷ್ಮಣರು ಪಂಚವಾಟಿಕೆಯಲ್ಲಿ ವಾಸಿಸುತ್ತಿದ್ದಾಗ ರಾವಣ ಸೀತೆಯನ್ನು ಮೋಸದಿಂದ ಅಪಹರಿಸುತ್ತಾನೆ. ಆಕೆಯನ್ನು ಹಿಡಿದು ಪುಷ್ಪಕ ವಿಮಾನದಲ್ಲಿ ದಕ್ಷಿಣಕ್ಕೆ ಹಾರುತ್ತಾನೆ. ಆ ಸಮಯದಲ್ಲಿ ವಯೋವೃದ್ಧ ಜಟಾಯು ದೂರದಿಂದ ಈ ಘಟನೆ ನೋಡುತ್ತಾನೆ. ಅವನ ಹೃದಯ ಕಂಗಾಲಾಗುತ್ತದೆ. ಅವನಿಗೆ ತಿಳಿದಿತ್ತು, ಅದು ರಾವಣ ಲಂಕಾಪತಿ, ಬಲಶಾಲಿ ರಾಕ್ಷಸ ಎಂದು. ಆದರೂ ಆತ ಹೆದರದೇ ಇಲ್ಲ. ಅವನ ರಕ್ತ ಕುದಿಯುತ್ತದೆ. ಆತ ಹಾರಿ ಬಂದು ರಾವಣನ ವಿಮಾನವನ್ನು ತಡೆದು ನಿಲ್ಲಿಸುತ್ತಾನೆ. ಜಟಾಯು ಹೇಳುತ್ತಾನೆ, ಹೇ ರಾವಣ, ನೀನು ದಶರಥನ ಸೊಸೆಯನ್ನು ಕದ್ದುಕೊಂಡು ಹೋಗುತ್ತಿದ್ದೀಯಾ? ಅವಳು ರಾಮನ ಧರ್ಮಪತ್ನಿ. ಅವಳ ಮೇಲೆ ಕೈ ಹಾಕುವುದು ಪಾಪ. ನಿನ್ನ ಶಕ್ತಿ ಎಷ್ಟು ದೊಡ್ಡದಾಗಿದ್ದರೂ ಈ ಆಕ್ರಮಣಕ್ಕೆ ನಾನು ತಡೆಯುತ್ತೇನೆ. ರಾವಣ ನಗುತ್ತಾನೆ. ಆದರೆ ಜಟಾಯು ಆಕಾಶದಲ್ಲಿ ಭಯಂಕರ ಯುದ್ಧ ಆರಂಭಿಸುತ್ತಾನೆ. ಅವನ ರೆಕ್ಕೆಗಳಿಂದ ರಾವಣನ ಕತ್ತಿ ಉರುಳಿಸುತ್ತಾನೆ. ಅವನ ರಥದ ಕುದುರೆಗಳನ್ನು ಕತ್ತರಿಸುತ್ತಾನೆ. ಕೆಲವು ಕ್ಷಣಗಳ ಕಾಲ ಆಕಾಶವೇ ಜಟಾಯುವಿನ ಧೈರ್ಯದಿಂದ ತುಂಬುತ್ತದೆ. ಆದರೆ ವಯಸ್ಸಾದ ಜಟಾಯುವಿಗೆ ಶಕ್ತಿ ಕಡಿಮೆ. ರಾವಣ ಕೊನೆಗೆ ತನ್ನ ಖಡ್ಗದಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸುತ್ತಾನೆ. ಅವನು ಭೂಮಿಗೆ ಉರುಳಿ ಬೀಳುತ್ತಾನೆ. ಆದರೂ ಸೀತೆಗೆ ಹೇಳುತ್ತಾನೆ, ತಾಯಿ ಸೀತೆ, ನಾನು ರಾಮನಿಗೆ ಹೇಳುತ್ತೇನೆ, ಆತ ನಿನ್ನನ್ನು ರಕ್ಷಿಸುತ್ತಾನೆ ಎಂದು. ಅವನ ಧೈರ್ಯ ಅಷ್ಟರಲ್ಲಿ ಕ್ಷಯವಾಗುತ್ತಿತ್ತು. ಆದರೆ ಮನಸ್ಸು ರಾಮನ ಭಕ್ತಿಯಿಂದ ತುಂಬಿತ್ತು. ರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆಮಾರುತ್ತಿದ್ದಾಗ ಅವರು ಒಂದು ಭೂಮಿಯ ಮೇಲೆ ಬಿದ್ದ ದೊಡ್ಡ ಹಕ್ಕಿಯನ್ನು ನೋಡುತ್ತಾರೆ. ರಕ್ತದಲ್ಲಿ ತೇಲುತ್ತಿದ್ದ ರಾಮನು ಮೊದಲು ತಪ್ಪಾಗಿ ಭಾವಿಸುತ್ತಾನೆ, ಇದೋ ಸೀತೆಯನ್ನು ಕದ್ದಿರುವ ರಾಕ್ಷಸನು. ಆದರೆ ಹತ್ತಿರ ಹೋದಾಗ ಜಟಾಯು ಮಾತನಾಡುತ್ತಿದ್ದಾನೆ. ಅವನ ಧ್ವನಿ ನಿಧಾನವಾಗಿ ಕಂಪಿಸುತ್ತಿತ್ತು. ಆಗ ಜಟಾಯು ಹೇಳುತ್ತಾನೆ, ರಾಮ, ನಾನು ನಿನ್ನ ತಂದೆಯ ದಶರಥನ ಸ್ನೇಹಿತ. ರಾವಣ ಸೀತೆಯನ್ನು ಕೊಂಡೊಯ್ದು ನಾನು ಅವನ ವಿರುದ್ಧ ಹೋರಾಡಿದೆ, ಆದರೆ ಸೋತಿದ್ದೇನೆ. ದಕ್ಷಿಣ ದಿಕ್ಕಿಗೆ ಅವರು ಹೋದರು ಎಂದು ಜಟಾಯು ಹೇಳುತ್ತಾನೆ. ಆಗ ರಾಮನ ಕಣ್ಣು ನೀರಿನಿಂದ ತುಂಬುತ್ತದೆ. ಅವನು ಜಟಾಯುವನ್ನು ತಬ್ಬಿಕೊಂಡು ಹೇಳುತ್ತಾನೆ, ನಿನ್ನಂತಹ ವೀರರು ಲೋಕದಲ್ಲಿ ಅಪರೂಪ. ನೀನು ಸೀತೆಯನ್ನು ರಕ್ಷಿಸಲು ಯತ್ನಿಸಿದ್ದೀಯಾ? ನಿನ್ನ ಆತ್ಮ ಸ್ವರ್ಗಕ್ಕೆ ಹೋಗಲಿ. ರಾಮನು ತಾನೇ ಜಟಾಯುವಿಗೆ ಅಂತ್ಯಕ್ರಿಯೆ ಮಾಡುತ್ತಾನೆ. ಹಾಗೆ ತಂದೆಯಂತೆ ಗೌರವ ನೀಡಿ ಈ ಘಟನೆ ರಾಮನ ಮನಸ್ಸಿನಲ್ಲಿ ಆಳವಾದ ನೋವನ್ನು ಮೂಡಿಸಿತು. ಜಟಾಯುವಿನ ಕತೆ ಕೇವಲ ಹೋರಾಟದ ಕಥೆಯಲ್ಲ, ಅದು ಧರ್ಮದ ಪರ ಬಲಿಯ ಕತೆ. ಅವನು ಅರಿತಿದ್ದ ರಾವಣನನ್ನು ಗೆಲ್ಲುವುದು ಅಸಾಧ್ಯ. ಆದರೂ ಆತ ನಿಂತ, ಏಕೆಂದರೆ ತಪ್ಪು ನಡೆಯುತ್ತಿರುವಾಗ ಮೌನವು ಪಾಪ. ಇದು ನಮಗೆ ಹೇಳುತ್ತದೆ, ಸತ್ಯಕ್ಕಾಗಿ ಹೋರಾಡುವ ಧೈರ್ಯ ಇರಬೇಕು. ವಯಸ್ಸು, ಶಕ್ತಿ ಅಥವಾ ಪರಿಸ್ಥಿತಿ ಯಾವುದೇ ಆಗಿರಲಿ, ನಮ್ಮ ಹೃದಯದಲ್ಲಿ ಧರ್ಮ ಇರಬೇಕು. ಜಟಾಯು ಧರ್ಮದ ಪರ
ಅವನ ತ್ಯಾಗವನ್ನು ರಾಮನೇ ದೇವರು ಗೌರವಿಸಿದರೆ ಅದು ಅವನ ಮಹತ್ವದ ಸಾಕ್ಷಿ. ಇದು ಕೇರಳದ ಜಟಾಯು ಪಾರ ಎಂಬ ಸ್ಥಳದಲ್ಲಿ ವಿಶ್ವದ ಅತಿದೊಡ್ಡ ಶಿಲ್ಪವಿದೆ. ಇದು ಜಟಾಯುವಿನ ರೂಪದಲ್ಲಿದೆ. ಅಲ್ಲಿಯ ಜನರು ಅವನ ಧೈರ್ಯ, ನಿಷ್ಠೆ, ಬಲಿ ನೆನಪಿಸುತ್ತಾರೆ. ಅದು ನಮ್ಮ ಮನಸ್ಸಿನ ಹೇಳುತ್ತದೆ, ಧರ್ಮಕ್ಕಾಗಿ ಹೋರಾಡುವವರು ಎಂದಿಗೂ ಸಾಯುವುದಿಲ್ಲ. ಜಟಾಯು ಹಕ್ಕಿಯಾದರೂ ಅವನ ಆತ್ಮ ಮಾನವೀಯತೆಯ ಚಿಹ್ನೆ. ಅವನ ರೆಕ್ಕೆಗಳು ಕತ್ತರಿಸಲ್ಪಟ್ಟರೂ ಧರ್ಮದ ಆಕಾಶ ಅವನ ಹೆಸರಿನಿಂದ ತುಂಬಿದೆ. ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ಒಂದು ಜಟಾಯು ಕ್ಷಣ ಎದುರಿಸುತ್ತೇವೆ. ಅಲ್ಲಿ ನಾವು ಸತ್ಯದ ಪರ ನಿಲ್ಲಬೇಕು ಅಥವಾ ಮೌನವಾಗಿರಬೇಕು ಎಂಬುದು ತೀರ್ಮಾನವಾಗಿರಬೇಕು. ಜಟಾಯು ನಮ್ಮನ್ನು ಕಲಿಸುತ್ತದೆ, ನಿಜವಾದ ಶಕ್ತಿ ದೇಹದಲ್ಲಿ ಅಲ್ಲ, ಧರ್ಮದಲ್ಲಿ ಇದೆ ಎಂದು. ಜಟಾಯುವಿನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.